ಶಿವಮೊಗ್ಗ ಎಕ್ಸ್‌ಪ್ರೆಸ್ ಯಶವಂತಪುರ ನಿಲ್ದಾಣದಿಂದ ಶಿವಮೊಗ್ಗ ನಿಲ್ದಾಣದ ತನಕ ಹೋಗುವ ಗಾಡಿ ಸಮಯ 0:15 6ನೇ ಪ್ಲಾಟ್ಫಾರ್ಮ್ ರಿಂದ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ. ನಾವಿವಾಗ ಟ್ರಾವೆಲ್ ಮಾಡ್ತಾ ಇರೋದು ಬಂದು ಯಶವಂತಪುರದಿಂದ ಶಿವಮೊಗ್ಗ ಟೌನ್ ಹೋಗುವ ಡ್ರೈ ವೀಕ್ಲಿ ಎಕ್ಸ್‌ಪ್ರೆಸ್ಸು. ಜರ್ನಿ ಹೆಂಗಿರುತ್ತೆ ಹೇಗೆ ಏನು ಎಲ್ಲ ಮುಂದೆ ನೋಡೋಣ. ಟ್ರೈನ್ ಇನ್ನೂ ಶೆಂಟಿಂಗ್ ಮಾಡಿಲ್ಲ, ಶೆಂಟಿಂಗ್ ಆದ್ಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರ್ಬೋದು ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ 6ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಪ್ಲಾಟ್ಫಾರ್ಮ್ 5ಅಲ್ಲಿ ನೋಡ್ಬೋದು, ಕಾಣಿಸ್ತಾ ಇರ್ಬೋದು ನಮ್ಮ ಟ್ರೈನ್ ಇವಾಗ ಶೆಂಟಿಂಗ್ ಆಗ್ತಾ ಇದೆ. ಪ್ಲಾಟ್ಫಾರ್ಮ್ 6ಗೆ ಶೆಂಟ್ ಮಾಡ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ 5ಅಲ್ಲಿ ನೋಡ್ಬೋದು ನೀವು ಯಶವಂತಪುರದಿಂದ ಡೆಲ್ಲಿ ಸರಾಯ್ ರೋಹಿಲಾಗಿ ಹೋಗೋ ತೂಫಾನ್ ದುರಂತೋ. ಸೌತ್ ವೆಸ್ಟರ್ನ್ ರೈಲ್ವೇಸ್ನ ಕಿಂಗ್ ಅಂತ ಕರೀತಾರೆ, ಯಾಕೆಂದರೆ ಒನ್ ಆ್ಯಂಡ್ ಓನ್ಲಿ ಟ್ರೈನು ನ್ಯೂ ಡೆಲ್ಲಿ ಸ್ಟೇಷನ್ನ ಸ್ಕಿಪ್ ಮಾಡುತ್ತಿದ್ದು. ನೋಡ್ತಾ ಇರ್ಬೋದು ಟ್ರೈನ್ ಮನೆ ಶೆಡ್ ಆಗಿದೆ. ಇದು ರೇಟ್ ಶೇರಿಂಗ್ ಆಗಿದೆ ಯಶವಂತಪುರ ತಾಳಗುಪ್ಪ ವೀಕ್ಲಿ ಎಕ್ಸ್‌ಪ್ರೆಸ್ಸಲ್ಲಿ. ಅದಕ್ಕೋಸ್ಕರ ಇದು ಬಂದು ಓಲ್ಡ್ ಬೋರ್ಡು, ಇದು ಬಂದು ನ್ಯೂ ಒನ್ ನೋಡ್ಬೋದು. ಟ್ರೈನ್ ನಂಬರ್ ಬಂದು 16581, 16582, 16555, 16556. ಎಲ್ಲ ಹೊಸ 2026 ಕೋಚ್ಗಳು, ಯಾಕೆಂದರೆ ಇದು ರೀಸೆಂಟಾಗಿ LHP ಆಗಿರೋದು. ನೋಡ್ತಾ ಇರ್ಬೋದು ನೀಟ್ ಆ್ಯಂಡ್ ಕ್ಲೀನ್ ಇದೆ. ಮತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಬಂದು ಸ್ಲೀಪರ್ ಕಾನ್ಫಿಗರೇಷನ್ ಬಗ್ಗೆ ಬಂದರೆ ಲೋವರು ಮಿಡಲು ಅಪ್ಪರು, ಲೋವರು ಮಿಡಲು ಅಪ್ಪರು, ಈ ಕಡೆ ಸೈಡ್ ಲೋವರು ಸೈಡ್ ಅಪ್ಪರು. ಚಾರ್ಜಿಂಗ್ ಸಾಕೆಟ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇರ್ಬೋದು 6 ಜನದ ಮಧ್ಯಕ್ಕೆ 3 ಚಾರ್ಜಿಂಗ್ ಸಾಕೆಟ್ಸು. ಇದು ಹೊಸದು ಇಂಡಿಯನ್ ರೈಲ್ವೆ ಸ್ಟೈಲು. ಫ್ಯಾನು, ಲೈಟಿಂಗ್ ಸಪ್ರೇಟ್ ಸ್ವಿಚಸ್ಸು, ಇಲ್ಲೊಂದು ಮಿರರ್ ಇದೆ. ಮತ್ತು ಇಲ್ಲಿ ಸೈಡ್ ಲೋವರ್ಗೆ ಇಬ್ಬರಿಂದ ಒಂದು ಚಾರ್ಜಿಂಗ್ ಸಾಕೆಟು. ಇದೇನು ಬರೀ ಏನೊಂದು 4ರಿಂದ 5 ಅವರ್ ಜರ್ನಿ ಆಗಿರೋದ್ರಿಂದ ಇಷ್ಟು ಸಾಕು ಅಂದ್ಕೊತೀನಿ. ಬಟ್ ನಮ್ಮ ಟ್ರೈನ್ ಬಂದು ಫುಲ್ಲು ರನ್ ಆಗೋದು SWR ಡಿವಿಷನಲ್ಲಿ. ಬಟ್ ಕೋಚಸ್ ಕೊಟ್ಟಿರೋದು ಎಲ್ಲ CRದು, ವೆಸ್ಟರ್ನ್ ರೈಲ್ವೇಸ್ದು ಎಲ್ಲ ಬೇರೆ ಬೇರೆ ಕೋಚಸ್ ಇದೆ. ರೀಸೆಂಟಾಗಿ LHP ಆಗಿರೋ ಗಾಡಿ ಇದು. ಮಾತ್ರ ನೀಟ್ ಆ್ಯಂಡ್ ಕ್ಲೀನಾಗಿದೆ ಗಾಡಿ. ಬೆಳಗ್ಗೆ ತಾಳಗುಪ್ಪ ವೀಕ್ಲಿ ಎಕ್ಸ್‌ಪ್ರೆಸ್ ಆಗಿ ಬಂದಿರುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ಇದೆ. ಅದು ನಮ್ದು ಬಂದು S10 ಕೋಚು, 26 ಮ್ಯಾನುಫ್ಯಾಕ್ಚರ್ಡು. ಡಿವಿಷನ್ ನೋಡಬೇಕು ಅಂದರೆ ಸೆಂಟ್ರಲ್ ರೈಲ್ವೇಸ್ದು ಕೋಚು. ಎಲ್ಲ ಹೋಲ್ ಟ್ರೈನು ಎಲ್ಲ LHP ಹೊಸ 26 ಮೇಡು, ಬಟ್ ಎಲ್ಲ ಒಂದೊಂದು ಡಿವಿಷನ್ದು. ನೆಕ್ಸ್ಟ್ ಕೋಚ್ ನೋಡೋಣ ಬನ್ನಿ. ಜನರಲ್ ಬಂದು ವೆಸ್ಟರ್ನ್ ರೈಲ್ವೇಸ್ದು, ಅದು ಜನರಲ್ ಬಂದು 25 ಮೇಡ್ ಕೋಚಸ್ಸು ವೆಸ್ಟರ್ನ್ ರೈಲ್ವೇಸ್ದು. ಹಿಂಗೆ ಮಿಕ್ಸ್ಡ್ ಕೋಚಸ್ಸೇ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು ತೂಫಾನ್ ದುರಂತೋ ಡಿಪಾರ್ಟ್ ಆಗಿದೆ 11:40ಕ್ಕೆ. ಇದರ ನೆಕ್ಸ್ಟ್ ಸ್ಟಾಪ್ ಬಂದು ಡೈರೆಕ್ಟ್ 250 ಕಿಲೋಮೀಟ್ರ್ ಆದಮೇಲೆ ಕುಂತ್ಕಲ್ಲು. ನಮ್ಮ ಟ್ರೈನ್ 250 ಕಿಲೋಮೀಟ್ರಿಗೆ 8 ಸ್ಟಾಪ್ ಇದೆ. ಇದು 250 ಕಿಲೋಮೀಟ್ರ್ ಒಂದೇ ಸ್ಟಾಪು. ಇಲ್ಲಿಂದ ಡೈರೆಕ್ಟ್ ಡೆಲ್ಲಿ ಸರಾಯ್ ರೋಹಿಲಾಗಿ ಬರೀ 8 ಸ್ಟಾಪು. ಡ್ರೀಮ್ ಕೋಚ್. ದುರಂತೋ ಎಕ್ಸ್‌ಪ್ರೆಸ್. Departing from platform number 5 at 23 hours. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 16581 ಯಶವಂತಪುರ ಶಿವಮೊಗ್ಗ ಎಕ್ಸ್‌ಪ್ರೆಸ್ ಯಶವಂತಪುರ ನಿಲ್ದಾಣದಿಂದ ಶಿವಮೊಗ್ಗ ನಿಲ್ದಾಣದ ತನಕ ಹೋಗುವ ಗಾಡಿ ಸಮಯ 0:15 6ನೇ ಪ್ಲಾಟ್ಫಾರ್ಮ್ ರಿಂದ ಹೊರಡಲಿದೆ. ಪ್ರಯಾಣಿಕರೇ ಅದೇನು ನೋಡೋದಲ್ಲ, ಹೊಸಪೇಟೆ KSR ಬೆಂಗಳೂರು ಪ್ಯಾಸೆಂಜರು 9:20ಕ್ಕೆ ಬರಬೇಕಾಗಿರೋದು 12 ಗಂಟೆಗೆ ಬಂದಿದೆ. 2 ತಾಸು ಇದೆ. ಪ್ಲ್ಯಾಟ್ಫಾರ್ಮ್ 2ಅಲ್ಲಿ ನೋಡ್ತಾ ಇರ್ಬೋದು ಗಾಂಧಿಧಾಮ್ ಎಕ್ಸ್‌ಪ್ರೆಸ್ ಅರೈವ್ ಆಯಿತು. ಅದು ನಮಗಿಂತ ಮುಂದೆ ಟೈಮಿಂಗ್ ಇದೆ, ಬಟ್ ನಮ್ಮದು ಡಿಪಾರ್ಚರ್ ಟೈಮ್ ಆಲ್ರೆಡಿ ಆಗೋಯ್ತು. ನೋಡೋಣ ಯಾವ ಗಾಡಿಗೆ ಪ್ರಿಯಾರಿಟಿ ಕೊಟ್ಟು ಮುಂದೆ ಬಿಡ್ತಾರೆ ಅಂತ. ನಮ್ಮದು ಅದರದ್ದು 2 ಸೇಮ್ ರೂಟ್ ಇದೆ, ಅಪ್ ಟು ಬೀರೂರು ಗಂಟ. So guys, Gandhidham Express got priority.
ಅದನ್ನೇ ಮುಂದೆ ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಮ್ದು ಆಲ್ರೆಡಿ ಡಿಪಾರ್ಚರ್ ಟೈಮ್ ಆಗಿದೆ. 12:15ಕ್ಕೆ ಡಿಪಾರ್ಟ್ ಆಗಬೇಕಾಗಿತ್ತು, ಬಟ್ ಇದರಿಂದಾಗಿ ಡಿಲೇ ಆಯಿತು. ಆದರೂ ಅದನ್ನೇ ಮುಂದೆ ಬಿಟ್ಟರು. कावेरी एक्सप्रेस मैसूर से चेन्नई जाने वाली गाड़ी शीघ्र प्लेटफॉर्म 1 पे आ रही है. ಮೈಸೂರಿಂದ ಚೆನ್ನೈ ಹೋಗೋ ಕಾವೇರಿ ಎಕ್ಸ್ಪ್ರೆಸ್ ಎಲ್ಲಿ ಬರ್ತಿದೆ? ಯಶವಂತಪುರಿಗೆ. ट्रेन नंबर ಕೇಳಿಸ್ಕೊಡಿ. 16022 कावेरी एक्सप्रेस from Mysuru to Chennai is shortly arriving to platform number 1. ಕಾವೇರಿ ಎಕ್ಸ್ಪ್ರೆಸ್ಸು ಡೈವರ್ಟ್ ಆಗಿದೆ, ಅದಕ್ಕೋಸ್ಕರ ಯಶವಂತಪುರಕ್ಕೆ ಬರ್ತಾ ಇದೆ. ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 1602 ಕಾವೇರಿ ಎಕ್ಸ್ಪ್ರೆಸ್ ಮೈಸೂರು ನಿಲ್ದಾಣದಿಂದ ಚೆನ್ನೈ ನಿಲ್ದಾಣದ ತನಕ ಹೋಗುವ ಗಾಡಿ ನೋಡ್ತಾ ಇರ್ಬೋದು, ಕಾವೇರಿ ಎಕ್ಸ್ಪ್ರೆಸ್ ಅರಾಗಲ್ಲ. ಪ್ಲಾಟ್ಫಾರ್ಮ್ನಲ್ಲಿ ಬರಲಿದೆ. ಯಾತ್ರಿ ಕೃಪಯಾ ಧ್ಯಾನ್ ದೀಜಿಯೇ, ಗಾಡಿ ಸಂಖ್ಯೆ ಫಸ್ಟ್ ಟೈಮ್ ನಾನು ಕಾವೇರಿ ಎಕ್ಸ್ಪ್ರೆಸ್ನ ಯಶವಂತಪುರಲ್ಲಿ ನೋಡ್ತಾ ಇರೋದು. कावेरी एक्सप्रेस मैसूर से चेन्नई जाने वाली गाड़ी शीघ्र ರೀಸೆಂಟಾಗಿ LHB ಆಗಿದೆ ಗಾಡಿ ಅದು. 1 पे आ रही है. 13 ನಿಮಿಷ ಡಿಲೇ ಆಗಿ ಯಶವಂತಪುರದಿಂದ ಡಿಪಾರ್ಟ್ ಆಗಿದ್ದೀವಿ. ನಮ್ಮ ಮುಂದೆ ಗಾಂಧಿಧಾಮ್ ಹೋಗಿರೋ ಕಾರಣ ತುಮಕೂರು ಗಂಟ ಅಂತೂ ಮಿನಿಮಮ್ ಸ್ಕ್ರೋಲ್ ಮಾಡಿಕೊಂಡೇ ಹೋಗ್ತೀವಿ ನಾವು. ನೋಡ್ತಾ ಇರ್ಬೋದು, ಡಿಲೇಡ್ ಬೈ 13 ಮಿನಿಟ್ಸ್. ಪ್ಯಾರಲಲ್ ಡಿಪಾರ್ಚರ್. ಕಾವೇರಿ ಎಕ್ಸ್ಪ್ರೆಸ್ ವರ್ಸಸ್ ಶಿವಮೊಗ್ಗ ಎಕ್ಸ್ಪ್ರೆಸ್. ನಾನು ಈಗ ತಾನೇ ಅಪ್ಡೇಟ್ ನೋಡಿದೆ. ಕಾವೇರಿ ಎಕ್ಸ್ಪ್ರೆಸ್ಸು KSR ಬೆಂಗಳೂರು ಮತ್ತು ಬೈಯಪ್ಪನಹಳ್ಳಿ ಮಧ್ಯದಲ್ಲಿ ಡೈವರ್ಟ್ ಆಗಿದೆ. ಇದು ಏನು ಹೋಗ್ತಿತ್ತಲ್ಲ ಬೆಂಗಳೂರು ಕಂಟೋನ್ಮೆಂಟು ಬೈಯಪ್ಪನಹಳ್ಳಿ ಮೇಲೆ, ಆ ರೂಟಲ್ಲಿ ಹೋಗಲ್ಲ. ಬೆಂಗಳೂರು ಕಂಟೋನ್ಮೆಂಟ್ ಸ್ಟಾಪ್ನ ಸ್ಕಿಪ್ ಮಾಡಿ ಯಶವಂತಪುರ ಬಂದು ಯಶವಂತಪುರದಿಂದ ಹೆಬ್ಬಾಳಿಂದ ಡೈರೆಕ್ಟ್ ಕೃಷ್ಣರಾಜಪುರಂಗೆ ಸ್ಟಾಪ್ ಕೊಟ್ಟಿದ್ದಾನೆ. ಮಿಡಲಲ್ಲಿ ಒಂದು ಏನು ಸ್ಟ್ರೆಚ್ ಅದು ಅಮ್ಮಮ್ಮ ಅಂದರೆ ಒಂದು 10-15 ಕಿಲೋಮೀಟ್ರ್ ಇರ್ಬೋದು. ಅಷ್ಟಕ್ಕೆ ಎಂತಕ್ಕೆ ಡೈವರ್ಟ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಬೇರೆಲ್ಲ ಟ್ರೈನ್ ಹೋಗ್ತಾ ಇದ್ದಾವೆ, ಈ ಕಾವೇರಿ ಎಕ್ಸ್ಪ್ರೆಸ್ನ ಡೈವರ್ಟ್ ಮಾಡಿದ್ದಾರೆ. ಆದರೂ ಏನು ಹೇಳಿ, ನಮ್ಮ ಶಿವಮೊಗ್ಗ ಎಕ್ಸ್ಪ್ರೆಸ್ಸಿಗೆ ಮಾತ್ರ ಹೆವಿ ಟ್ರೋಲ್ ಮಾಡ್ತಿದ್ದಾರೆ ನೋಡಿ. ಮಿನಿಮಮ್ ಅದ್ರ ಸಮಕ್ಕೂ ತೊಗೊಂಡೋಗಲಿಲ್ಲ. ಇವಾಗ ರೈಸ್ ಆಗ್ತಾಯಿದ್ದೀವಿ, ನೋಡೋಣ ಅದ್ರ ನಿಯರ್ ಆದರೂ ಟಚ್ ಆಗ್ತೀವ ಇಲ್ವಾ ಅಂತ. ಸೊ ಫೈನಲಿ ಓವರ್ಟೇಕಿಂಗ್ ಕಾವೇರಿ ಎಕ್ಸ್ಪ್ರೆಸ್. ಸ್ಮಾಲ್ ಓವರ್ಟೇಕ್ ಅಷ್ಟೇ. ಅದು ರೈಟ್ ಸೈಡ್ ಲೈನಲ್ಲಿ ಯಲಹಂಕ ರೂಟ್ ಹೆಬ್ಬಾಳ ರೂಟ್ ತೊಗೊಳುತ್ತೆ. ನಾವು ಲೆಫ್ಟಲ್ಲಿ ಮಾಮೂಲಿ ಬೀರೂರು ಅರಸೀಕೆರೆ ರೂಟ್ ತೊಗೊತೀವಿ. ಏನು ಪಿಕಪ್ ತಗೊಂಡ್ರಿ ಅಪ್ಪ ಅಪ್ಪ. ನೋಡ್ತಾ ಇರ್ಬೋದು, ಅದು ರೈಟ್ ಸೈಡಿಗೆ ಹೋಯ್ತು ಕಾವೇರಿ ಎಕ್ಸ್ಪ್ರೆಸ್.
ನಮ್ಮ ಮುಂದೆ ಗಾಂಧಿಧಾಮ್ ಎಕ್ಸ್ಪ್ರೆಸ್ ಹೋಗಿರೋ ಕಾರಣ ನಮ್ಮ ಟ್ರೈನು ಫುಲ್ಲು ಸ್ಲೋ ಆಗಿ ಹೊಂಟಿದೆ. ಅದೇನು ಆ ಸೈಡ್ ನೋಡ್ತಾ ಇದ್ದಾರಲ್ಲ, ಅದು ಯಶವಂತಪುರ ಬಾಡ್ಮೇಲೆ ಎ ಸಿ ಎಕ್ಸ್ಪ್ರೆಸ್ಸು. ಗೊಲ್ಲಹಳ್ಳಿಲಿ ಶಂಟ್ ಮಾಡಿದ್ದಾರೆ. ಯಶವಂತಪುರದಲ್ಲಿ ಮೇಂಟೆನೆನ್ಸಿಗೆ ಪ್ಲ್ಯಾಟ್ಫಾರ್ಮ್ ಖಾಲಿ ಇಲ್ಲದಿರೋ ಕಾರಣ. ನಾವಿವಾಗ ಎಂಟ್ರಾಗಿದ್ದೀವಿ ನಮ್ಮ ಫಸ್ಟ್ ಅಫಿಷಿಯಲ್ ಸ್ಟಾಪ್ ಆದಂತಹ ತುಮಕೂರಿಗೆ. ಇದೇನಿದೆ ತುಮಕೂರು ಇನ್ನು ಕೆಲವೇ ತಿಂಗಳುಗಳಲ್ಲಿ, ವರ್ಷಗಳಲ್ಲ ತಿಂಗಳುಗಳಲ್ಲಿ ರೀನೇಮ್ ಆಗುತ್ತೆ ಸ್ಟೇಷನ್ ನೇಮು. ಏನಂತ ಅಂದರೆ ತುಮಕೂರು ಅಂತ ಇರೋದು ಶ್ರೀ ಸಿದ್ಧಗಂಗಾ ಸ್ವಾಮಿ ರೈಲ್ವೆ ಸ್ಟೇಷನ್ ತುಮಕೂರು ಜಂಕ್ಷನ್ ಆಗುತ್ತೆ. ಯಾಕೆಂದರೆ ಹೊಸ ಲೈನ್ ಆಗಿರೋದು ನಿಮಗೂ ಗೊತ್ತಿರ್ಬೋದು ಚಿತ್ರದುರ್ಗಗೆ. ಸೊ ತುಮಕೂರು ಜಂಕ್ಷನ್ ಆಗುತ್ತೆ. ಆ್ಯಂಡ್ ಸಿದ್ಧಗಂಗಾ ಮಠ ಇರೋ ಕಾರಣ ಸಿದ್ಧಗಂಗಾ ರೈಲ್ವೆ ಸ್ಟೇಷನ್ ಅಂತ ರೀನೇಮ್ ಆಗುತ್ತೆ. ಕ್ರೌಡ್ ನೋಡಿದ್ರೆ ಅಷ್ಟೇನು ಕ್ರೌಡ್ ಇಲ್ಲ. ನಮ್ಮ ಜೊತೆ ಕ್ರಾಸಿಂಗಿಗೆ ಬರ್ತಾಯಿದೆ SSS ಹುಬ್ಬಳ್ಳಿ MGR ಚೆನ್ನೈ ಸೆಂಟ್ರಲ್ ವೀಕ್ಲಿ ಎಕ್ಸ್ಪ್ರೆಸ್. ನಾವಿವಾಗ ಸಂಕೆ ರೋಡ್ನ ಸ್ಕಿಪ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಕ್ರಾಸಿಂಗಿಗೆ ಬರ್ತಾಯಿದೆ ತಾಳಗುಪ್ಪ ಮೈಸೂರು ಓವರ್ನೈಟ್ ಎಕ್ಸ್ಪ್ರೆಸ್ ವಯ ಬೆಂಗಳೂರು ಸುತ್ತೋಡ್ದು ಹೋಗುತ್ತಿದ್ದು. SWR ಅಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೈನು LHV ಕನ್ವರ್ಷನ್ ಆಯಿತು. ಇದೊಂದು ಟ್ರೈನ್ ಮಾತ್ರ ಇನ್ನೂ ಲೆಜೆಂಡ್ರಿ ವರ್ಷನ್ ICF ಅಲ್ಲೇ ಇದೆ. ಇನ್ನೂ ಯಾಕೆ LHV ಆಗಿಲ್ಲ ಅಂತ ಡೌಟು. ಇನ್ನೂ ಎಷ್ಟು ದಿನ ICF ಇರುತ್ತೋ ಅಷ್ಟು ದಿನ ಯುಟಿಲೈಸ್ ಮಾಡ್ಕೊಳ್ಳಿ.
ಬಾಣಸಂದ್ರ ಬಂತು. ಏನಂದರೆ ಇಲ್ಲಿ ಒಬ್ಬ ಪ್ಯಾಸೆಂಜರ್ ಹತ್ತಲ್ಲ, ಒಬ್ಬ ಪ್ಯಾಸೆಂಜರ್ ಇಳಿಯಲ್ಲ. ಆದರೂ ಅಫಿಷಿಯಲಾಗಿ ಸ್ಟಾಪ್ ಕೊಟ್ಟಿದ್ದಾರೆ ರೈಲ್ವೆ ಕಡೆಯಿಂದ. ಹತ್ತಿ ಇಳಿಯೋ ಕಡೆ ಸ್ಟಾಪ್ ಕೊಡ್ರಯ್ಯ ಅಂದರೆ ಒಬ್ಬರು ಹತ್ತಲ್ಲ, ಒಬ್ಬರು ಇಳಿಯಲ್ಲ. ಮಿಡ್ನೈಟು 2:30ಗೆ ಬರುತ್ತೆ ಈ ಸ್ಟಾಪು. ಅದು ವಿಲೇಜ್ ಸ್ಟೇಷನ್ನು ಬಾಣಸಂದ್ರ. ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ನಾವಿವಾಗ ಎಂಟಾಗ್ತಿದ್ದೀವಿ ಟಿಪ್ಟೂರು. ಒಂದು ನಿಮಿಷ ಆಲ್ಟ್ ಆದಮೇಲೆ ಡಿಪಾರ್ಟ್ ಆಗಿದ್ದೀವಿ ಟಿಪ್ಟೂರು ಇಂದ. ನಮ್ಮ ಜೊತೆ ಕ್ರಾಸಿಂಗಿಗೆ ಬರ್ತಾಯಿದೆ ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್. ಕರ್ನಾಟಕ ಸಂಪರ್ಕ ಅಂತ ರಪ್ಪ ನಂಗೆ ಪಾಸ್ ಆಯಿತು. ಸಿಗ್ನಲ್ ಕ್ಲಿಯರೆನ್ಸ್ ಇಲ್ಲದೆ ಇರೋ ಕಾರಣ ಅರಸೀಕೆರೆ ಔಟಲ್ಲಿ ಕ್ರೋಲ್ ಮಾಡ್ತಾಯಿದ್ದೀವಿ. ಅರಸೀಕೆರೆ ಜಂಕ್ಷನ್ ಔಟಲ್ಲಿ ಅರಸೀಕೆರೆಗೆ ಬಂದು ಅಪ್ರಾಕ್ಸಿಮೇಟ್ ಒಂದು 2 ಮಿನಿಟ್ಸ್ ಆಗಿರ್ಬೋದು. ಆಲ್ರೆಡಿ ಡಿಪಾರ್ಚರ್ ಸಿಗ್ನಲ್ ಸಿಕ್ಬಿಡ್ತು. ನೀವು 24/7 ಯಾವಾಗಾರ ಬನ್ನಿ, ಊಟ ತಿಂಡಿ ಏನೂ ಕೊಡ್ತಾಯಿಲ್ಲ ಅರಸೀಕೆರೆಗೆ. ಫಸ್ಟ್ ಟೈಮ್ ನಾನು ನೋಡಿದ್ದು ಅರಸೀಕೆರೆಯಲ್ಲಿ ಒಂದು ಟ್ರೈನ್ ಬರೀ 1 ನಿಮಿಷ ಹಾಲ್ಟ್ ಕೊಟ್ಟು ಡಿಪಾರ್ಟ್ ಆಗ್ತಾರೆ. ಮಳೆ ಸ್ಟಾರ್ಟ್ ಆಯಿತು. ಹುಬ್ಬಳ್ಳಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಜಸ್ಟ್ ಕಡೂರು ಡಿಪಾರ್ಟ್ ಆಗಿ ಲೈಟಾಗಿ ನಿದ್ದೆ ಬರ್ತಾಯಿದೆ. ಸೊ ಸಿಗೋಣ. ಸೊ ಫೈನಲಿ ಬೆಳಗ್ಗೆ 6 ಗಂಟೆಗೆ ನಮ್ಮ ಟ್ರೈನ್ ಬಂದು ಶಿವಮೊಗ್ಗ ರೀಚ್ ಆಯಿತು.
ಈ ಟ್ರೈನು ವಾರದಲ್ಲಿ 3 ದಿನ ಇರೋ ಕಾರಣ ನೀವು ಆರಾಮಾಗಿ ಓಡಾಡ್ಬೋದು. ಹಿಂಗೆ ಇನ್ನೊಂದಷ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫೈನಲಿ ಶಿವಮೊಗ್ಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.